ಶಾಸಕ ಮುನಿರತ್ನ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಚೆಂಗ್ಲು ಪದ ಬಳಕೆ ಮಾಡಿದ್ರು. ಮೊನ್ನೆಯ ಸಭೆ ವೇಳೆ ಯಾರೋ ಚೆಂಗ್ಲು ನನ್ನ ಬಗ್ಗೆ ದೂರನ್ನ ನೀಡಿದ್ದಾನೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ರು. ಈ ಹೇಳಿಕೆಗೆ ತಿರುಗೇಟು ನೀಡಿರುವ ಶಾಸಕ ಮುನಿರತ್ನ, ನನಗೆ ಚೆಂಗ್ಲು ಎನ್ನುವ ಪದ ಅನ್ವಯಿಸೋದಿಲ್ಲ. ನಿಜವಾದ ಚೆಂಗ್ಲು ಯಾರು ಅಂದ್ರೆ ಅದು ಡಿಕೆ ಶಿವಕುಮಾರ್. ಮೋದಿ ಭೇಟಿಯಾಗೋದು, ಅಮಿತ್ ಶಾ ಜೊತೆ ಧ್ಯಾನಕ್ಕೆ ಕೂರೋದು, ಗಂಗಾ ನದಿಯಲ್ಲಿ ಹೋಗಿ ಮುಳುಗೋದು, ತಟ್ಟಂತ ಬದಲಾವಣೆ ಮಾಡೋದು, ಈ ಬದಲಾವಣೆಯನ್ನೇ ಚೆಂಗ್ಲು ಅಂತ ಹೇಳೋದು ಅಂತ ಮುನಿರತ್ನ ಡಿಕೆ ಶಿವಕುಮಾರ್ಗೆ ಟಾಂಗ್ ನೀಡಿದ್ರು. ಪಂಚಮಸಾಲಿ ಶ್ರೀ ಮತ್ತು ಕಾಶಪ್ಪನವರ ನೇತೃತ್ವದ ಪ್ರತ್ಯೇಕ ಸಭೆಗಳು ದಿಢೀರ್ ರದ್ದಾಗಿದೆ. ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಪರ್ಯಾಯ ಸ್ವಾಮೀಜಿ ನೇಮಕ ವಿಷಯ ಗಂಭೀರ ಚರ್ಚೆ ಆಗ್ತಾ ಇದ್ದಂತೆ ಎಚ್ಚೆತ್ತ ರಾಜ್ಯ ಪಂಚಮಸಾಲಿ ನಾಯಕರು ಸಭೆಯನ್ನ ದಿಢೀರ್ ರದ್ದು ಮಾಡಿದ್ದಾರೆ. ಮಾಜಿ ಸಚಿವರಾದ ಎಂಬಿ ಪಾಟೀಲ್, ವಿನಯ್ ಕುಲಕರ್ಣಿ, ಮಾಜಿ ಶಾಸಕ ಶಿವಶಂಕರ್ ಜೊತೆಗೆ ಮಾತುಕತೆಯನ್ನ ನಡೆಸಿದ್ರು. ಪಂಚಮಸಾಲಿ ಸಮುದಾಯದ ನಾಯಕರ ಸಂಧಾನದ ಮಾತುಕತೆ ಸಫಲಗೊಂಡಿದೆ. ಟ್ರಸ್ಟ್ನ ಅಧ್ಯಕ್ಷರಾಗಿ ಕಾಶಪ್ಪನವರ ಆಯ್ಕೆ ಬೆನ್ನಲ್ಲೇ ಮತ್ತಷ್ಟು ಗಂಭೀರವಾಗಿದ್ದ ವಿವಾದ ಸದ್ಯಕ್ಕೆ ತಣ್ಣಗಾಗಿದೆ. ಸಮಾಜದಲ್ಲಿ ಯಾವುದೇ ಗೊಂದಲಗಳಿಗೆ ಅವಕಾಶ ನೀಡದೆ ಒಗ್ಗಟ್ಟಿನಿಂದ ಮುನ್ನಡೆಯೋದಾಗಿ ನಾಯಕರು ಸಂದೇಶ ಸಾರಿದ್ದಾರೆ. ಜಾತಿ ಗಣತಿ ಚರ್ಚೆ ವೇಳೆ ಸಚಿವ ಶಿವಾನಂದ ಪಾಟೀಲ್ ಹಾಗೂ ಎಂಬಿ ಪಾಟೀಲ್ ನಡುವೆ ಜಟಾಪಟಿ ನಡೆದಿದೆ. ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ಸಚಿವ ಎಂಬಿ ಪಾಟೀಲ್, ತಾವು ಏನು ಹೇಳಿಕೆ ನೀಡಿದ್ರು ಅನ್ನೋದನ್ನು ವಿವರವಾಗಿ ಹೇಳಿದ್ದಾರೆ. ವಿಜಯಪುರದಲ್ಲಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಆ ಗಲಾಟೆ ಒಂದು ಸಣ್ಣ ಸ್ಪಾರ್ಕ್ ಅಷ್ಟೇ. ಪ್ರತ್ಯೇಕ ಲಿಂಗಾಯತ ಹೋರಾಟದಲ್ಲಿ ಪೆಟ್ಟು ಬಿತ್ತು ಅಂತ ಶಿವಾನಂದ ಪಾಟೀಲ್ ಹೇಳಿದ್ರು. ಆಗ ಅದಕ್ಕೆ ಸಿಎಂ ಸಿದ್ದರಾಮಯ್ಯ ಹಾಗೆ ಆಗಿಲ್ಲ ಅಂದ್ರು. ಎಂಬಿ ಪಾಟೀಲ್ ಲೀಡ್ನಿಂದ ಆಯ್ಕೆಯಾಗಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ನನ್ನ ಕ್ಷೇತ್ರದಲ್ಲಿ ಮೋದಿ, ಯೋಗಿ, ಅಮಿತ್ ಶಾ ಪ್ರಚಾರಕ್ಕೆ ಬಂದಾಗ್ಲೂ ನಾನು ಲೀಡ್ನಲ್ಲಿ ಆಯ್ಕೆಯಾಗಿದ್ದೀನಿ. ಹಾಗಾದ್ರೆ ಶಾಮನೂರು ಮಲ್ಲಿಕಾರ್ಜುನ್ ಗೆಲ್ಬೇಕಿತ್ತಲ್ಲ ಅಂತ ಹೇಳಿದೆ. ಈ ಚರ್ಚೆ ವೇಳೆ ಇದು ಸ್ಪಾರ್ಕ್ ಆಗಿದೆಯಷ್ಟೇ. ನಾವು 7 ಸಚಿವರು ಚರ್ಚೆ ಮಾಡಿಯೇ ಕ್ಯಾಬಿನೆಟ್ಗೆ ಹೋಗಿದ್ವಿ. ಮತ್ತೆ 7 ಸಚಿವರು ಸೇರಿ ಚರ್ಚೆ ಮಾಡ್ತೀವಿ. ಸಿಎಂ ಜೊತೆಗೂ ನಾವು ಮಾತನಾಡ್ತೀವಿ ಅಂತ ಹೇಳಿದ್ರು. ಇಷ್ಟು ದಿನ ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿ ಕತ್ತಿ ಮತ್ತು ಜೊಲ್ಲೆ ಕುಟುಂಬದ ಕಾದಾಟವೇ ಜೋರಾಗಿತ್ತು. ಇದೀಗ ಮತ್ತೆರಡು ಕುಟುಂಬಗಳು ಡಿಸಿಸಿ ಬ್ಯಾಂಕ್ಗೆ ಎಂಟ್ರಿ ಕೊಟ್ಟಿವೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಜಾರಕಿಹೊಳಿ ಕುಟುಂಬ ಎಂಟ್ರಿ ಆಗಿದೆ. ಡಿಸಿಸಿ ಬ್ಯಾಂಕ್ ಚುನಾವಣೆಗೆ 6 ತಿಂಗಳಿರುವಾಗಲೇ ತಯಾರಿ ನಡೆದಿದ್ದು, ಚುನಾವಣೆ ಸ್ಪರ್ಧೆಗೆ ಶಾಸಕರು, ಮಾಜಿ ಶಾಸಕರು ಕಸರತ್ತನ್ನು ನಡೆಸ್ತಾ ಇದ್ದಾರೆ. 16 ನಿರ್ದೇಶಕ ಸ್ಥಾನ ಹೊಂದಿರುವ ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿ ಜಾರಕಿಹೊಳಿ ಸಹೋದರರ ಹಿಡಿತ ಜೋರಾಗಿದೆ. ಲಕ್ಷ್ಮಣ ಸವದಿ, ಅಣ್ಣಾ ಸಾಹೇಬ್ ಜೊಲ್ಲೆ, ರಮೇಶ್ ಕತ್ತಿ ಸೇರಿ ಈಗಾಗಲೇ ಡಿಸಿಸಿ ಬ್ಯಾಂಕ್ನಲ್ಲಿ 16 ನಿರ್ದೇಶಕರು ಇದ್ದಾರೆ. ಇದೀಗ ಬೆಳಗಾವಿಯ ನಿರ್ದೇಶಕ ಸ್ಥಾನಕ್ಕೆ ರಾಹುಲ್ ಜಾರಕಿಹೊಳಿ ಕಣ್ಣು ಹಾಕಿದ್ದು, ಖಾನಾಪುರದಿಂದ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಸ್ಪರ್ಧೆಗೆ ಪ್ಲಾನ್ ಮಾಡಿದ್ದಾರೆ. ಅತ್ತ ರಾಮದುರ್ಗದಿಂದ ಸಿಎಂ ಆಪ್ತ ಶಾಸಕ ಅಶೋಕ್ ಪಟ್ಟಣ ಸ್ಪರ್ಧೆಗೆ ಸಿದ್ಧತೆಯನ್ನ ನಡೆಸಿದ್ರೆ, ಯರಗಟ್ಟಿಯಿಂದ ವಿಶ್ವಾಸ್ ವೈದ್ಯ, ಕಾಗವಾಡದಿಂದ ರಾಜು ಕಾಗೆ, ಚಿಕ್ಕೋಡಿಯಿಂದ ಗಣೇಶ್ ಹುಕ್ಕೇರಿ ಸ್ಪರ್ಧೆಗೆ ಮಹಾ ಕಸರತ್ತು ನಡೆಸುತ್ತಿದ್ದಾರೆ. ಘಟಾನುಘಟಿಗಳಿಂದ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಸ್ಪರ್ಧೆ ಏರ್ಪಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.